ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಶಾಸಕರಾದ ಎಸ್.ಎನ್. ಸುಬ್ಬಾರೆಡ್ಡಿರವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಚಾಲನೆ ನೀಡಿ ಮಾತನಾಡಿದ ಅವರು, ಎಸ್ಎಸ್ಎಲ್ಸಿ ಮಕ್ಕಳು ಇನ್ನು 2 ತಿಂಗಳಲ್ಲಿ ಪರೀಕ್ಷೆಗಳು ಇರುವುದರಿಂದ ಓದಿನ ಕಡೆ ಗಮನ ಹರಿಸಬೇಕೆಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು. ಮಕ್ಕಳಿಗೆ ಉಪಯುಕ್ತ ಆಗಲಿ ಎಂದು ಶಾಲೆಯ ಶಿಕ್ಷಕರುಗಳಿಂದಲೇ ಪ್ರೇರಣೆ ನೀಡಲಾಯಿತು. ವಿದ್ಯಾರ್ಥಿಗಳಿಗೆ ಓದಲು ಏನಾದರೂ ಸಹಾಯ ಮಾಡಬೇಕಾದರೆ ನಾನು ಸದಾ ಸಿದ್ಧನಿರುತ್ತೇನೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಜನಾರ್ದನ್, ತಹಶೀಲ್ದಾರ್ ಶ್ರೀನಿವಾಸುಲು ನಾಯ್ಡು, ಪಿಡಿಒ ವೆಂಕಟ ಚಲಪತಿ, ಬಿಇಒ ವೆಂಕಟೇಶಪ್ಪ, ಚಲಮನ್ನ, ಕೆ.ಜಿ. ವೆಂಕಟರಮಣಪ್ಪ, ಜಾಲರಿ ಕಡ್ಡೀಳ ವೆಂಕಟರಮಣಪ್ಪ, ಚೇಳೂರು ಸರ್ಕಾರಿ ಶಾಲೆಯ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮೂಷಿಕ ವಾಹನ ಮೋದಕ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವೀರ ವಿನಾಯಕ ಪಾದ ನಮಸ್ತೆ. ಮೂಷಿಕ ವಾಹನ ಮೋದಕ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ನಾಳೆ ದಿವಸ ನೀವು ಯಾವುದೇ ಕಾರಣಕ್ಕೆ ಬೈ ಹಾರ್ಟ್ ಮಾಡಕ್ಕೆ ಹೋಗಬೇಡಿ. ಬೈ ಹಾರ್ಟ್ ಮಾಡಿದ್ರೆ ಅದು ಹೋಯ್ತು ಅಂತ ಲೆಕ್ಕ. ಈಗ ಅಭ್ಯಾಸ ಮಾಡ್ಕೊಂಡು ಈಗ ಒಂದು ಮಗು ಮಾತನಾಡ್ತಾ ಇತ್ತು. ಆ ಮಗು ಐ ಥಿಂಕ್ ಸ್ವಲ್ಪ ಬೈ ಹಾರ್ಟ್ ಮಾಡ್ಕೊಂಡು ಬಂದು ಮಾತನಾಡಿದ್ಲಿ ಇಲ್ಲಿ. ಈಗ ಗೊತ್ತಾಗುತ್ತೆ. ಬೈ ಹಾರ್ಟ್ ಮಾಡಬೇಡಿ. ಬೈ ಹಾರ್ಟ್ ಮಾಡಿದ್ರೆ ಆ ಸ್ಟೇಜ್ ಮೇಲೆ ನೀವು ಎಕ್ಸಾಮ್ ಪೆನ್ ತಗೊಂಡ ತಕ್ಷಣ ಆ ಭಯಕ್ಕೆ ಎಲ್ಲ ಮರ್ತೋಗ್ಬಿಡ್ತೀರ. ಏನು ಜಾಗ್ತಾ ಇರಲ್ಲ ನಿಮಗೆ. ಆ ಓದಿರೋದು ನೀವು ಯಾವ ಕ್ವಶನ್ಗೆ ಆನ್ಸರ್ ಮಾಡೋ ಕೆಪಾಸಿಟಿ ನಿಮ್ಮಲ್ಲಿ ಇರಬೇಕಾಗುತ್ತೆ. ದಯವಿಟ್ಟು ಯಾಕಂದ್ರೆ ನಾನು ಇವತ್ತು ಯಾಕೆ ನಿಮ್ಗೆ ತಿಳ್ಕೊಳ್ಬೇಡಿ. ನನಗೆ ಕಾಂಗ್ರೆಸ್ ಎಲ್ಲ ಮೀಟಿಂಗ್ ಇವತ್ತು ನಮ್ಮ ಹೈಕಮಾಂಡ್ ಎಲ್ಲ ಬಂದಿದೆ. ನಾನು ಹೇಳ್ದೆ ನನ್ನ ಮಕ್ಕಳು ಹೋಗ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನಮ್ಮ ವಿದ್ಯಾರ್ಥಿಗಳು ನಮ್ಗೆ ಆ ಸಭೆ ಮುಖ್ಯ ಈ ಸಭೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬಂದೆ. ನಾವೆಲ್ಲ ಇಷ್ಟು ಕಷ್ಟಪಡ್ತಾರೆ. ನಮ್ಗೇನು SLC ನೀವು ಫಸ್ಟ್ ಬಂದ್ಬಿಟ್ರೆ ನಮ್ಗೇನು ಗ್ರೇಡು ಸಿಗಲ್ಲ. ಗ್ರೇಡ್ ಸಿಗೋದು ನಿಮಗೆ ಒಳ್ಳೆಯದಾಗ ನಿಮ್ಮ ತಾಯಿ ತಂದೆಗೆ. ಆಗ ಈ ಕ್ಷೇತ್ರ ಶಾಸನಾಗಿ ನನ್ನ ಜವಾಬ್ದಾರಿ ಇದು. ಅದರಿಂದ ತಾವು ಅಷ್ಟೇ ಒಂದು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾ ಇತ್ತು.
ನಿಮ್ಗೆ ಓದಬೇಕು ಅಂತ ಆ ಇಂಟ್ರೆಸ್ಟ್ ಇದ್ದಾಗ ಇನ್ನೂ ಡಿಸ್ಟರ್ಬ್ ಇರಬಾರ್ದು. ನಾನು ಮತ್ತೆ ನಿಮ್ಮ ಪೇರೆಂಟ್ಸ್ ಹೇಳ್ತೀನಿ, ಕೆಲವು ಮಾತುಗಳು ಹೇಳ್ಬೇಕು, ಅವ್ರಿಗೂ ಹೇಳ್ತೀನಿ, ನಿಮ್ಗೆ ಹೇಳ್ಬೇಕು. ಮಕ್ಕಳ ಮಾತಾಗಿ ನಾನು ಮಾತಾಡ್ತಾ ಇರೋದು. ನಿಮ್ಗೆ ಆ ಇಂಟ್ರೆಸ್ಟ್ ಇರಬೇಕು. ತಗೊಂಡೋಗಿ ಬುಕ್ಕು ಪ್ರೆಸೆಂಟೇಷನ್ ಎಲ್ಲ ಮಾಡ್ಬಿಟ್ಟು ಕುತ್ಕೊಳ್ಳಿ, ಯಾರನ್ನೂ ಮಾತನಾಡಿಸ್ಬೇಡಿ. ಆ ಬುಕ್ ಹೆಂಗಿರ್ಬೇಕಂದ್ರೆ ಕಂಪ್ಯೂಟರ್ ಫೀಡ್ ಆದಾಗ ನಿಮ್ಮ ಮೈಂಡ್ ಫೀಡ್ ಆಗ್ಬೇಕಾಗುತ್ತೆ. ಇಲ್ಲ ಅಂದ್ರೆ ವೇಸ್ಟ್. ನಿಮ್ಮ ತಾಯಿ ತಂದೆ ನೋಡ್ತಾ ಇದ್ದಾರೆ ಅಂತ ಸುಮ್ಮನೆ ಪೇಜ್ ತುಳು ಹಾಕಿದ್ರೆ ಅದರಷ್ಟು ವೇಸ್ಟ್ ಕೆಲಸ ಯಾವುದೂ ಇಲ್ಲ. ಮತ್ತೆ ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರೂ ಇದ್ದೀರಾ, ದಯವಿಟ್ಟು ಕೆಟ್ಟ ಕೆಲಸ ಮಾಡಕ್ ಹೋಗ್ಬೇಡಿ. ನಾನು ನಿನ್ನೆ ಮೊನ್ನೆ ಎಲ್ಲ ಮಾತನಾಡಿದೆ. ನಾನು ಬ್ಯಾಚುಲರ್ ಬೆಂಗಳೂರಲ್ಲಿ, ನಾನು 16 ವರ್ಷಕ್ಕೆ ಬೆಂಗಳೂರಿಗೆ ಹೋದೆ. ನನಗೆ ಅನೇಕ ಸ್ನೇಹಿತರಿದ್ದು. ಹಿಂಗೆ ಸುಮಾರು ಸಲ ನನ್ನ ನೀನೇನಾದ್ರು ಏನೋ ಒಂದು ಕೆಟ್ಟ ಕೆಲಸಕ್ಕೆ ಬರಲಿ, ನೀವು ಫ್ರೆಂಡ್ಶಿಪ್ಪೇ ಬೇಡ, ನೀವು ಫ್ರೆಂಡ್ಶಿಪ್ಪೇ ಬೇಡ ಅಂತ ನಾನು ಹೇಳ್ತಿದ್ದೆ. ಅದಕ್ಕೆ ಈ ಸ್ಟೇಜಲ್ಲಿ ನಾನೇನಾದ್ರೂ ಕೆಟ್ಟ ಕೆಲಸ ಮಾಡಿದ್ರೆ ಇವತ್ತಿಲ್ಲಿ ಇರ್ತಾ ಇಲ್ಲ. ನಾನು ಅಲ್ಲೆಲ್ಲ ಸೆಕ್ಯೂರಿಟಿ ಕೆಲಸ ಮಾಡ್ಕೊತಾ. ನಿಮ್ಗೆ ದಯವಿಟ್ಟು ನಿಮ್ಮ ಯಾರು ಫ್ರೆಂಡ್ಸು ಇದ್ದಾರೆ ಅವ್ರ ದೂರ ಇಡಿ. ಅಂದ್ರೆ ಕೆಟ್ಟ ಫ್ರೆಂಡ್ಸ್ ಒಳ್ಳೆಯವ್ರನ್ನ ಇಟ್ಕೊಳ್ರಿ, ಒಳ್ಳೆ ಮಾತುಗಳಾಡಬೇಕು. ಮತ್ತೆ ನಿಮ್ಮಲ್ಲಿ ಶಿಸ್ತು ಇರಲಿ, ಡಿಸಿಪ್ಲಿನ್ ಇರಲಿ. ನಾನು ಮೂರನೇದು ರೀಡಿಂಗ್ ಮಾಡಬೇಕಾದಾಗ ಸ್ಟ್ರೈಟ್ ಆಗಿ ಒಂದು ಬಾಕ್ಸಲ್ಲಿ ಕೂತ್ಕೋಬೇಕು. ಆ ಕಡೆ ಈ ಕಡೆ ತಿರುಗಬಾರ್ದು. ಶಬ್ದ ನಮಗೆ ಕಿವಿಗೆ ಎಲ್ಲ ಅಂಗಗಳು ಚೆನ್ನಾಗಿ ವರ್ಕ್ ಮಾಡುತ್ತೆ. ಆದರೆ ಕಿವಿ ಏನಾಗುತ್ತೆ, ಜಾಸ್ತಿ ಯಾವ್ದಾದ್ರು ಸೌಂಡು ಅಲ್ಲಿಗೆ ಇಲ್ಲಿಗೆ ಡೈವರ್ಟ್ ಆಗ್ತಾ ಇರ್ತದೆ. ಅದನ್ನ ಏನು ಮಾಡ್ಬೇಕು ನೀವು? ಆ ಡೈವರ್ಟ್ ಆಗ್ತಾ ಇರೋದನ್ನ ಟಿವಿ ಅಂತ ಹೇಳಿದ್ರೆ, ಈಗ ಸೌಂಡನ್ನು ನಿಮ್ಮ ಮನೇಲಿ ಟಿವಿ ಹಾಕಿದ್ರೆ ಸ್ವಲ್ಪ ಸೌಂಡನ್ನು ಕಡಿಮೆ ಹಾಕಿಸ್ಕೋಬೇಕು. ರೇಡಿಯೋ ಹಾಕಿದ್ರೆ ಅದನ್ನು ಸ್ವಲ್ಪ ಕಡಿಮೆ ಹಾಕಿಸ್ಕೋಬೇಕು. ಆರಾಮಾಗಿ ನಿಶ್ಶಬ್ದವಾಗಿರೋಂಥ ಜಾಗದಲ್ಲಿ ಯಾವುದು ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಜೋರಾಗಿ ಓದಬೇಕು. ಅನ್ಇಂಪಾರ್ಟೆಂಟನ್ನು ಮನಸ್ಸಲ್ಲಿ ಓದ್ಕೊಂಡು ಹೋದ್ರೆ ಸಾಕು. ಒಂದು 2 ಸಲ ರೀಕಾಲ್ ಮಾಡಿಬಿಟ್ರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಮತ್ತು ಇದ್ರ ಜೊತೆಗೆ ರೀಡಿಂಗ್ ಜೊತೆಗೆ ಕನ್ಸಿಸ್ಟೆನ್ಸಿ ಇರಬೇಕು. ಇವತ್ತು ಮಂಗಳವಾರ ಓದ್ಬಿಟ್ಟು ತಿರ್ಗಾ ನೆಕ್ಸ್ಟ್ ಮಂಗಳವಾರ ಓದಿದ್ರೆ ಅದು ಕನ್ಸಿಸ್ಟೆನ್ಸಿ ಅಲ್ಲ. ಮಂಗಳವಾರ ಓದಿದ್ಮೇಲೆ ಮಾರನೇ ದಿನ ಸಂಜೆನೆ ತಿರ್ಗಾ ಅದೇ ಸಬ್ಜೆಕ್ಟ್ ಓದಿದ್ರೆ ನಿಮಗೆ ಅದು ಕ್ಲಾರಿಟಿ ಹೋಗುತ್ತೆ. ನೆಕ್ಸ್ಟ್ ಮಂಗಳವಾರಕ್ಕೆ ಇನ್ನೂ ಕ್ಲಾರಿಟಿ ಹೋಗುತ್ತೆ. 21 ದಿನ ನೀವು ಕರೆಕ್ಟಾಗಿ ಏನಾದ್ರು ಓದಿದ್ರೆ ಸಾಹೇಬ್ರು ಯೋಜನೆ 100%ಗೆ ಯಶಸ್ವಿ ಆಗುತ್ತೆ. ಇದೆಲ್ಲ ಆದಮೇಲೆ ಸಾಹೇಬ್ರಲ್ಲಿ ಏನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ಇಲ್ಲೊಂದೇ ಕಡೆ ಅಲ್ಲ, ಇಡೀ ಇದನ್ನ ದೇಶಕ್ಕೆ ವ್ಯಾಪ್ತಿ ಮಾಡಿ. ಸಾಹೇಬ್ರು ಅಂತ ಹೇಳಿದ್ರೆ ಅವರನ್ನ ಜನ ಎಲ್ಲ ವರ್ಣಿಸ್ತಾರೆ ಬೇರೆ ಬೇರೆ ರೀತಿ. ನಾನು ಹೇಳೋದು ಈಸ್ ಎ ಕ್ವಾಲಿಟಿ. ಈಸ್ ಈಕ್ವಲ್ ಟು ಅಂದ್ರೆ ಗೊತ್ತಾ ನಿಮಗೆ ಮಕ್ಕಳೇ? ಈಸ್ ಈಕ್ವಲ್ ಟು ಅಂದ್ರೆ ಸೇಮ್ ಟು ಸೇಮ್ ಅಂತ. ಸುಬ್ಬಾರೆಡ್ಡಿ ಸಾಹೇಬ್ರು ಅಂದ್ರೆ ಕ್ವಾಲಿಟಿ. ಪ್ರತಿ ಒಂದರಲ್ಲೂ ಅವರು ಕ್ವಾಲಿಟಿನ ಮಾಡ್ತಾರೆ. ನೋಡಿ, ಇಲ್ಲಿ ಇಷ್ಟು ಚೆನ್ನಾಗಿ ಒಳ್ಳೆ ವೇದಿಕೆನ ನಿರ್ಮಾಣ ಮಾಡಿ ಇಷ್ಟೆಲ್ಲ ಒಂದು ಒಳ್ಳೆ ಒಂದು ಕಾರ್ಯಕ್ರಮನ ಅವರು ನಿಮಗೆಲ್ಲ ಆಯೋಜನೆ ಮಾಡಿಕೊಟ್ಟಿದ್ದಾರೆ. ನನಗೆ ಈಗ ನಿಮ್ಮೆಲ್ಲ ನೋಡಿ ಹುಡುಗರುಗಳನ್ನ ನಮ್ಗೆ ಸ್ವಲ್ಪ ಹೊಟ್ಟೆ ಉರಿತಾ ಇದೆ. ನಾನು ಈಗ ಇಟ್ಬಿಟ್ಟಿದ್ರೆ ಒಂದು 10% ಎಕ್ಸ್ಟ್ರಾ ಮಾರ್ಕ್ಸ್ ತಗೋಬೋದಾಗಿತ್ತು ಅಂತ. ಯಾಕೆಂದರೆ ಈ ಥರ ಒಂದು ಪ್ರಿಪರೇಟರಿ ಎಲ್ಲ ಇದ್ಬಿಟ್ರೆ ಆರಾಮಾಗಿ ಒಂದು 10%ಇಂದ 10%ಇಂದ 15% ಇವತ್ತು ಮನಸ್ಸು ಕೊಟ್ಟರು ನಾವು ಮಾಡ್ಕೋಬೋದು. ಯಾಕೆಂದರೆ ತುಂಬ ಸೈಂಟಿಫಿಕ್ ರಿಸರ್ಚ್ಗಳೇನಂದರೆ 21 ದಿವಸ ನೀವೇನು ಕೆಲಸ ಮಾಡ್ತೀರಿ, 21 ಡೇಸ್ ಏನು ಒಂದು ಕೆಲಸ ಮಾಡ್ತೀರಿ, ಅದು 100% ಅದರಲ್ಲಿ ಪ್ರಾಫಿಟ್ ಇದ್ದೇ ಇರುತ್ತೆ, ಅದರಲ್ಲಿ ಬೆನಿಫಿಟ್ ಕೊಟ್ಟೇ ಕೊಡುತ್ತೆ. ಈಗ ಅದರಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಒಂದು, ನೀವು ಎಕ್ಸಾಮ್ ಅಂತ ನಿದ್ದೆನ ಬಿಟ್ಟರೆ ಯಶಸ್ವಿ ಆಗೋಕ್ಕಾಗಲ್ಲ. ನಿದ್ದೆ ಹೆಂಗೆ ಮಾಡಬೇಕು ಅಂತ ಹೇಳಿದ್ರೆ 7 ರಿಂದ 8 ಗಂಟೆ ನಿದ್ದೆ ಮಾಡ್ಬೇಕು. ನೀವೆಲ್ಲ ಆರಾಮಾಗಿ ನಿದ್ದೆ ಮಾಡಿ, ಕಂಫರ್ಟಬಲ್ ಆಗಿ ನಿದ್ದೆಗೆ ಇಟ್ಕೊಂಡು ಓದಿದ್ರೆ ಅದು ರೀಕಾಲ್ ಆಗೋದಿಲ್ಲ. ಗೊತ್ತಾಯ್ತಾ? ನಿದ್ದೆ ಮಾಡಬೇಕು. ನಿದ್ದೆ ಮಲ್ಕೊಳ್ಳೋಕೆ ಮುಂಚೆ ಒಂದು 5 ಸಲ ನಾನು ಈ ಎಕ್ಸಾಮನ್ನು ಸಾಹೇಬರು ತಮ್ಮ ಸ್ವಂತ ಒಂದು ಫಂಡನ್ನು ಹಾಕಿ ನಾನು ತಿಳ್ಕೊಂಡೆ. ಸಾಹೇಬ್ರಿಗೆ ನನಗೆ ಹೇಳಿಲ್ಲ, ಬೇರೆ ಮೂಲಗಳಲ್ಲಿ ತಿಳ್ಕೊಂಡಿದ್ದೀನಿ. ಸಾಹೇಬ್ ಸ್ವಂತ ಫಂಡ್ ಹಾಕಿ ಇಷ್ಟು ಯೋಜನೆಯನ್ನು ದೊಡ್ಡ ಯೋಜನೆ ಮಾಡಿದ್ದಾರೆ. ಅದನ್ನು ಯಶಸ್ವಿ ಆಗಬೇಕಾದ್ರೆ 5 ಸಲ ಹೇಳ್ಕೋಬೇಕು. ನಾನು ನನ್ನ ಹೆಸರು ಏನಮ್ಮ, ನಿನ್ನ ಹೆಸರು ಮೇಘನಾ. ನಾನು ಮೇಘನಾ 100% ಈ SSLC ಎಕ್ಸಾಮಲ್ಲಿ ಪಾಸ್ ಆಗ್ತೀನಿ, ಯಶಸ್ವಿ ಮಾಡ್ಕೊಳ್ತೀನಿ ಅಂತ ನಿಮಗೆ ನೀವು ಅನ್ಕೊಂಡ್ಬಿಟ್ರೆ 100% ನೀವು ಪಾಸ್ ಆಗ್ತೀರಾ. ಮತ್ತು ಬೆಳಿಗ್ಗೆ ಎದ್ದಾಗಲೂ ಅಷ್ಟೇ, ಇವತ್ತಿನ ದಿನ ನಾನು ಏನೇನು ನಮ್ಮ ಟೀಚರ್ಸ್ಗಳೆಲ್ಲ ಹೇಳಿದ್ದಾರೆ ಅದನ್ನೆಲ್ಲನೂ ನಾನು ಫಾಲೋ ಅಪ್ ಮಾಡ್ತೀನಿ ಅಂತ. ತಿರ್ಗಾ ಮಲ್ಕೊಳ್ಬೇಕಾದ್ರೆ ಆ ಸ್ಲೀಪ್ ಜೊತೆಗೆ ಬೆಳಿಗ್ಗೆಯಿಂದ ಏನೇನು ಮಾಡಿದ್ರಿ, ಚಿಕ್ಕದು ನೋಡಿ ಮಾಡ್ಕೊಂಡಿದ್ದೀನಿ ನಾನು ನೋಡಿಸ್ತೀನಿ. ಈ ಥರ ಚಿಕ್ಕದು ಏನೇನು ಬೆಳಿಗ್ಗೆಯಿಂದ ಏನು ಮಾಡಿದ್ರಿ, ಲಾಸ್ಟ್ 1 ಅವರ್ ಮಲ್ಕೊಳ್ಳೋಕೆ ಮುಂಚೆ, ಈಗ 9 ಗಂಟೆಗೆ ಮಲ್ಕೊಳ್ಳೋಂಗಿದ್ರೆ 8 ಗಂಟೆಗೆ ಕೂತ್ಕೊಂಡು ಏನೇನು ಓದ್ರಿ, ಸೈನ್ಸು, ಆರ್ಟ್ಸು, ಮ್ಯಾಥ್ಸಿಂದ ಹಿಡಿದು 6 ಸಬ್ಜೆಕ್ಟ್ಸು ಒಂದೊಂದು ಸ್ವಲ್ಪ ಓದ್ಕೋಬೇಕು. ಅದನ್ನು ಚಿಕ್ಕದೊಂದು ನೋಟ್ಸ್ ನೋಡಿಕೊಂಡು ನಾನು ಗೆಲ್ತೀನಿ ಎಕ್ಸಾಮಲ್ಲಿ ಅಂತ ಮಲ್ಕೊಂಡ್ರೆ 100% ಎಲ್ಲರೂ ಗೆಲ್ತೀವಿ.
ಈಗ ನಾನು ಹೇಳ್ತೀನಿ ಸ್ಲೀಪ್ ಅಂತೀನಿ, ನೀವೆಲ್ಲ ಒಂದ್ಸಲಿ ಕ್ವಾಲಿಟಿ ಅಂತ ಹೇಳ್ಬೇಕು. ಸ್ಲೀಪ್ ಸ್ಲೀಪ್ ಗುಡ್. ಆಮೇಲೆ ನೆಕ್ಸ್ಟು ಫುಡ್ಡನ್ನು ನಾನು ಕ್ವಾಲಿಟಿನ ಜಾಸ್ತಿ ಹೇಳೋಕ್ಕಾಗಲ್ಲ, ಯಾಕೆಂದರೆ ಈಗ ನಿಮ್ಮ ಮಕ್ಕಳಿಗೆ ಎಲ್ಲ ಇರುತ್ತೆ, ಎಲ್ಲ ಥರ ಈಗ ಮನೆಗಳಲ್ಲಿ ನಿಮ್ಮಲ್ಲಿ ಏನು ಮಾಡ್ತಾರೆ ಅದೇ ಫುಡ್ ತಿನ್ನಿ. ಅಕಸ್ಮಾತ್ ನಿಮಗೆ ಸರಿಯಾಗಿ ಕೂತ್ಕೊಳ್ಳೋಕ್ಕಾಗಲಿಲ್ಲ, ಕಾಲು ನೋವು ಬರ್ತಾ ಇದೆ, ಸೊಂಟ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ವೆಜಿಟೇರಿಯನ್ ಆದರೆ ಸ್ಪ್ರೌಟ್ಸನ್ನು ತಿನ್ನಿ. ನಾನ್ ವೆಜಿಟೇರಿಯನ್ ತಿನ್ನೋರಾಗಿದ್ದರೆ ನೀವು ಏನು ತಿನ್ನಬೇಕು? ಎಗ್ ತಿನ್ನಬೇಕು. ಏನು ಮಾಡ್ತೀರಿ? ಡೈಲಿ 1-2 ಎಗ್, ಬಾಯ್ಲ್ಡ್ ಎಗ್ಗು, ಬೇರೆ ಬೇರೆ ಏನೋ ತಿನ್ನಬಾರ್ದು, ಆಯಿಲೆಲ್ಲ ಹಾಕಿ. ಬೆಳಿಗ್ಗೆ 1-2 ಎಗ್ಗು, ಸಂಜೆ 1-2 ಎಗ್ ತಿಂದರೆ ನಿಮಗೆ ಓದೋದಕ್ಕೆ ಮತ್ತು ನಿಮ್ಮ ಬ್ರೈನ್ ಚೆನ್ನಾಗಿ ಕೆಲಸ ಮಾಡೋದಕ್ಕೆ 100% ಕರಾರವಾಗಿ ಕೆಲಸ ಮಾಡೋದಕ್ಕೆ ಇಷ್ಟು ಮಾಡಿದ್ರೆ ಸಾಕು. ಫುಡ್ಡು ಏನು ಮಾಡ್ಬೇಕು ನಾವು? ಫುಡ್ಡಿಗೆ ಗುರುಗಳಿಗೆ ಮತ್ತೊಮ್ಮೆ ಆರ್ಥಿಕ ತುಂಬಾ ಹೃದಯಪೂರ್ವಕ ಧನ್ಯವಾದಗಳನ್ನು ಬಯಸುತ್ತಿದ್ದೇನೆ. ಈ ಮೂಲಕ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕುಗಳಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ 2025ರಲ್ಲಿ ನಡೆಯುವ SSLC ಪರೀಕ್ಷೆಯಲ್ಲಿ ಫಲಿತಾಂಶ ಉತ್ತಮಪಡಿಸಲು ಮತ್ತು ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕಿನ ಫಲಿತಾಂಶವು 100% ಸಾಧನೆ ಗುರಿಯೊಂದಿಗೆ ಫಲಿತಾಂಶ ಉತ್ತಮಪಡಿಸಲು ಹಾಗೂ ಕಲಿಕೆಯಲ್ಲಿ ಸಾಧಾರಣದ ಮಟ್ಟವನ್ನು ಹೊಂದಿರುವ ವಿದ್ಯಾರ್ಥಿಗಳ ಉತ್ತೀರ್ಣತೆಯ ಆಶಯದೊಂದಿಗೆ ಮಾನ್ಯ ಶ್ರೀ SN ಸುಬ್ಬಾರೆಡ್ಡಿ ಸರ್ ಅವರ ಸಹಾಯ ಮತ್ತು ಮಾರ್ಗದರ್ಶನದಂತೆ ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕಿನಲ್ಲಿ ವಿಶೇಷ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀ SN ಸುಬ್ಬಾರೆಡ್ಡಿ ಸರ್ ಅವರು ಈ ವರ್ಷದಂದು ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿ ಬಾಗೇಪಲ್ಲಿ ಮತ್ತು ಚೇಳೂರಿನ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಗಳಲ್ಲಿ ಹಂಚಿಕೆ ಮಾಡಲಾಗಿದೆ. ಕಾರಣ ಒಂದೇ ಉದ್ದೇಶದಿಂದ ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆದುಕೊಳ್ಳಬೇಕೆಂದು ಅವರ ಆಸೆಯಾಗಿತ್ತು. ಆದ್ದರಿಂದ SSLC ವಿದ್ಯಾರ್ಥಿಗಳಾದ ಪ್ರತಿಯೊಬ್ಬರು ಶ್ರದ್ಧೆಯಿಂದ ಓದಿ ಉತ್ತಮ ಅಂಕಗಳನ್ನು ಗಳಿಸಿಕೊಳ್ಳುತ್ತೇವೆ ಎಂದು ಹೇಳುತ್ತಾ, ಮತ್ತು ಉತ್ತಮ ಅಂಕಗಳನ್ನು ಗಳಿಸಿಕೊಂಡು ನಮ್ಮ ತಾಲೂಕಿಗೂ, ನಮ್ಮ ಜಿಲ್ಲೆಗೂ, ನಮ್ಮ ಹೋಬಳಿಗೂ, ನಮ್ಮ ಪಂಚಾಯಿತಿಗೂ, ನಮ್ಮ ಊರಿಗೂ, ಮುಖ್ಯವಾಗಿ ನಮ್ಮ ಶಾಲೆಗೂ ಹಾಗೂ ಗುರುಗಳಿಗೂ ಮತ್ತು ತಂದೆ ತಾಯಿಗಳಿಗೆ ಕೀರ್ತಿಯನ್ನು ತಂದುಕೊಡುತ್ತೇವೆ ಎಂದು ಹೇಳುತ್ತಾ